ಸಿಎಂ ಸಿದ್ದರಾಮಯ್ಯನವರ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ. ಅಭಿವೃದ್ಧಿ ಶೂನ್ಯವಾಗಿ ಕೇವಲ ಟೀಕೆಯಲ್ಲಿ ಮುಳುಗಿದ ರಾಜ್ಯ ಸರ್ಕಾರ. ಕೇವಲ ಪರಿಸರ ಎಂದು ಕುಳಿತರೆ ಅಭಿವೃದ್ಧಿ ಸಾಧ್ಯವಿಲ್ಲ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪರಿಸರವಾದಿಗಳು ಕೈಜೋಡಿಸಲಿ. ಮುಖ್ಯಮಂತ್ರಿ ಕುರ್ಚಿ ಗುದ್ದಾಟದಲ್ಲಿ ಸ್ಪಷ್ಟ ನಿಲುವು ತೆಗೆದುಕೊಳ್ಳುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್. ಶಿರಸಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ. ಯಾರ್ಯಾರು ಕೂಡ ಆ 2-3% ಎಲ್ಲ ಒಂದು ಕಡೆ ಅವ್ರ ಭಾವನೆಗಳನ್ನ ನಾವು ಸರಿ ಮಾಡೋಕ್ಕೆ ನಮ್ಮ ಕೈಲಾಗೋದು. ನೀವೇ ಸರಿ ಮಾಡಬೇಕು, ಅವ್ರ ಮನಸ್ಸು ನೀವೇ ಗೆಲ್ಲಬೇಕು. ಅದನ್ನು ಬಿಟ್ಟು ರೈಲ್ವೆ ಇಲ್ಲ ಇಲ್ಲ ನಿಜ. ಎಷ್ಟು ವರ್ಷದ ನಿಮ್ಮದು ಅನುಕೂಲ ಹುಬ್ಬಳ್ಳಿ ಮತ್ತೆ ಕೆಲಸ ಇಲ್ಲ ಗೊತ್ತು. ಆಮೇಲೆ ನೀವೆಲ್ಲ ಏನು ಮಾಡಿದ್ರಿ? ಅದು ಚಾರ್ಜ್ ಹೋಗಿ ಎಷ್ಟೇ ತಂದವರು ನಾವು ಬಂದಿದ್ದು. ಯಾರೋ ಬೆಳಗಾವಿಯಲ್ಲಿ ಅಥವಾ NGO ತಂದು ಏನೆಲ್ಲ ಆಗಿ ಅದಕ್ಕೆ ಯಾರಾದರೂ ಮಾತಾಡಿ ಮತ್ತೊಂದು ಮಾಡಿ ಪರಿಸ್ಥಿತಿ ಏನಿದೆ ಇವತ್ತು. ನಾನು ಹಿಂದೆ 25 ವರ್ಷದ ಹಿಂದೆ ನಿಮ್ಮ ಹಾರ್ಬರ್ಗೆ ಬಂದಿದ್ದೆ. ನಾನು ಜಾರ್ಜ್ ಫರ್ನಾಂಡಿಸರು, ಶ್ರೀನಿವಾಸ್ ಅಂತ DG. ಆಗ ಫೈರ್ ಸ್ಟೇಷನ್ ಎಲ್ಲ ಅಲ್ಲಿ ಮಾಡಿ ಅದಕ್ಕೊಂದು ಲ್ಯಾಡರ್ ಕೊಡಬೇಕಾಗಿತ್ತು. ಆಗ 100 ಅಡಿ ಮೇಲಿಲ್ಲ, 350-400 ಅಡಿದು ಅವತ್ತಿಗೆ ರಾಜ್ಯ ಸರ್ಕಾರ. ನಾನು ಪಟೇಲ್ ಚೀಫ್ ಮಿನಿಸ್ಟರ್ ಇತ್ತು, ನಾನು ಗ್ರೀವೆನ್ಸಸ್ ಮಿನಿಸ್ಟರ್. ಅವತ್ತೇ ಅದೆಲ್ಲ ಮಾಡೋದು. ಅಲ್ಲೊಂದು ರಾತ್ರಿ ಇದ್ವಿ ನಾವು ಬರ್ಡೇ. ಏನಾಗಿದೆ, ಮಾಧ್ಯಮ ವಾಸ್ತವಾಂಶನ ನೀವೆಲ್ಲ ತಿಳಿಸ್ತೇ ಹೋದಾಗ ನಾವೇನು ಮಾಡೋಕ್ಕಾಗಲ್ಲ ರೀ. ನಾವೇನು ಮಾಡೋಕ್ಕಾಗಲ್ತು. ನಮಗೇನು, ನಾವೇನೋ ಬಂದಿದ್ದೀವಿ ಹೋಯ್ತೀವಿ, ನಮಗೆ ಟೆಂಪ್ರರಿ. ಆದರೆ ಮೋದಿಯವರು 11 ವರ್ಷದಲ್ಲಿ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನೋ ನೀವು ಚಿಂತನೆ ಮಾಡಬೇಕಾಯ್ತು. ಏನು ಬೇಡಿ, ನೀವು ಟುಡೇ ಇಂಡಿಯಾ ಟುಡೇನಲ್ಲಿ ನಿನ್ನೆ ಒಂದು ಆರ್ಟಿಕಲ್ ಬಂದಿದೆ, ನಾವು ಓದಿ. ವೀಕ್ಲಿನಲ್ಲಿ ನೋಡಿದ್ರೆ ನೀವು ಓದಿ ಒಂಚೂರು ದೇಶದ ಬಗ್ಗೆ ಏನು ಹೇಳ್ತಾರೆ. 77 ವರ್ಷದಿಂದ ಇದ್ದಂಥ ಇಂಡಿಯಾ ಇವತ್ತಿಲ್ಲ, 70 ವರ್ಷದ ಇಂಡಿಯಾ ಇವತ್ತಿಲ್ಲ. ಇವತ್ತು ಇಂಡಿಯಾ ಯಾರ ಜೊತೆ ಬೇಕಾದ್ರೂ ಸರಿಯಾಗಿ ನಿಲ್ಲುವಷ್ಟು ಸಂಪದ್ಭರಿತವಾಗಿದೆ ಅನ್ನೋ ಮಾತ್ರ ನಾವು ಹೇಳಿದ್ದನ್ನು ರಷ್ಯಾ ಪ್ರಧಾನಿ ಹೇಳ್ತಾರೆ, ವಿಶ್ವ ಹೇಳ್ತದೆ. ನಾನು ಸೌತ್ ಆಫ್ರಿಕಾಗೆ ಪೋರ್ಟ್ಸ್ನೋವಾ ಮತ್ತು ಅಂಗೋಲಾಗೆ ನಾನೇ ಹೋಗಿದ್ದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜೊತೆಯಲ್ಲಿ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ. ಆ ದೇಶದಲ್ಲಿ ಇರ್ತಕ್ಕಂಥ ಭಾವನೆಗಳು, ಅವರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡತನ, ಅದು ಬೇಡ. ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಒಂದ್ಸರಿ ಹೋಗಿ ಬನ್ನಿ. 11 ವರ್ಷದಲ್ಲಿ ಏನಿತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್, ಇವತ್ತೇನಾಗಿದೆ? ಅಭಿವೃದ್ಧಿ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಇನ್ಫ್ರಾಸ್ಟ್ರಕ್ಚರ್ ಆಯ್ತದೆ. ತಾಯಿನ ಯಾವುದೋ ಪುಣ್ಯಾತ್ಮರು ಅವತ್ತು ಕಾಲೆಲ್ಲ ತಾಯಿ ಬಂದು ನೆಲೆಸಿದ್ದಾರೆ ಅಂತ ಇದು ಹಂಗೆ ಇರೋದು. ಏನೋ ಒಂದು ಸ್ಟ್ರೆಸ್ಸಿನೋ ಮತ್ತೊಬ್ಬರು ಯಾವುದೋ ಸರ್ಕಾರ ಬರ್ಬೋದು ಹೋಗ್ಬೋದು. ಅದು ತಾಯಿನೇ ಅಲ್ವಾ. ಅವ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದರೆ ಕೇವಲ ನಿಮ್ಮೆಲ್ಲ ಅನುಕೂಲ, ದೇಶಕ್ಕೆ, ವಿಶ್ವಕ್ಕೆ. ತಾಲೂಕು ಹುಬ್ಬಳ್ಳಿ ಯಾವುದೇ ಅರಣ್ಯ ಸಮಸ್ಯೆಗಳಿಲ್ಲ ಬಂದರೆ ಎಲ್ಲ ಆಗ್ತಾಯಿದೆ. ದಾಂಡೇಲಿ ಹುಬ್ಬಳ್ಳಿನೂ ಕೂಡ ಟ್ರೈನ್ ಏನು 20 ವರ್ಷದಿಂದ ಲೈನ್ ಹಾಕಿದ್ರು, ಹಂಗೆ ಇತ್ತು. ಅದು ಎಲ್ಲ ಆಗಿದೆ. ಕಾಗೇರಿಯವರು ಬಂದಮೇಲೆ ತುಂಬ ಚುರುಕಾಗಿತ್ತು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು. ನಾನು ಅವ್ರ ಮಗಳ ಮದುವೆಗೆ ಬಂದಿರೋದು ಇವತ್ತು ನಿಮಿತ್ತ ಮಾತ್ರ ಆಗಿರೋದ್ರಿಂದ ನಾನು ನಿಮ್ಗೆ ಇಷ್ಟ ಹೇಳೋದು, ಯಾವುದೇ ಜಿಲ್ಲೆ ಇರ್ಬೋದು, ತಾಲೂಕು ಇರ್ಬೋದು, ಪಟ್ಟಣ ಇರ್ಬೋದು, ರಾಜ್ಯ ಇರ್ಬೋದು, ಅಭಿವೃದ್ಧಿ ಆಗಬೇಕಾದ್ರೆ ಹೊಂದಾಣಿಕೆ ಮುಖ್ಯ. ಹೊಂದಾಣಿಕೆ ಇಲ್ದಿನ ಹೋದರೆ ನಿಜ ಅವತ್ತಿನ ಪರಿಸರ ಅವತ್ತಿಗೆ ಅದು ಸಾಕಿತ್ತು. ಅದು ಎಷ್ಟಾಗಿದೆ ಅವತ್ತಿನ ಜನಸಂಖ್ಯೆ, ಇವತ್ತಿನ ಜನಸಂಖ್ಯೆ, ಅವತ್ತಿನ ಟೆಕ್ನಾಲಜಿ, ಇವತ್ತಿನ ಟೆಕ್ನಾಲಜಿ, ಅವತ್ತಿನ ಬೆಳವಣಿಗೆ, ಇವತ್ತಿನ ಬೆಳವಣಿಗೆ. ಎಲ್ಲ ಅಮೇರಿಕಾದಲ್ಲಿ ಇರೋನ್ನ 2 ನಿಮಿಷದಿಂದ ಮೊಬೈಲಲ್ಲಿ ಮಾತಾಡ್ತೀವಿ. ಅವತ್ತು ದಿನವೆಲ್ಲ ಕೂತ್ಕೊಂಡು ಆ ಟೆಲಿಗ್ರಾಮ್ನ ಟಕ 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 ಅಂತ ಕುಡ್ಬೋದು. ಇಡೀ ದಿನ ರಾಷ್ಟ್ರ ಎಲ್ಲ ಕಾಯಬೇಕಾಗಿತ್ತು. ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಮೋದಿಜಿಯವರು ದೇಶಕ್ಕೆ 11 ವರ್ಷದಲ್ಲಿ ಏನೇನು ಕೊಡಬೇಕು ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗ್ತದೆ. ನಾನೇನು ಮಾಡಿ ಸರ್, ಬಿಜೆಪಿಯಲ್ಲಿ 2 ಬಣ ಇದೆಯಾ? ಬಿಜೆಪಿಯಲ್ಲಿ 2 ಬಣ ಇದೆಯಾ ಸರ್? ನಾನು ಬೆಳ ಬಿಟ್ಕೊಂಡು ಅಲ್ಲ, ದೆಹಲಿಯಲ್ಲಿ ಮೊನ್ನೆ ನಿಮ್ಮನ್ನ ಭೇಟಿ ಮಾಡಿದ್ರಲ್ಲ ಸರ್? ತಾಳಪ್ಪ ಇಲ್ಲಿ ನಾನು ಹೇಳೋದು ಮತ್ತೆ ಕೇಳು. ಮತ್ತೆ ನನಗೆ ಬಣ್ಣ ಎಲ್ಲ ಕೇಳೋದಾದ್ರೆ ನೀನು ಕೈ ಮುಗಿತೀನಿ, ನಾನು ಹೊಟ್ಟೋತೀನಿ ಅಂತ ನೀನು ಇಲ್ಲೇ ಇರು. ನಮಗೆ ಅಭಿವೃದ್ಧಿ ಬಗ್ಗೆ ಏನಾದ್ರು ಇದ್ರೆ ಮಾತಾಡಿ. ಇವೆಲ್ಲ ಸಣ್ಣ ಪುಟ್ಟ ಕ್ಷುಲ್ಲಕವಾದ ವಿಚಾರಗಳನ್ನ ಸಮರ್ಥವಾಗಿದೆ BJP. ರಾಷ್ಟ್ರ ನಾಯಕರು ದಟ್ರೇನಿಲ್ಲ. 2 ಕಡೆ ಸೋತವ್ರು 3ನೇ ಕಡೆ ಗೆಲ್ಲಿಸಿ ರಾಷ್ಟ್ರದ ಮಂತ್ರಿ ಮಾಡ್ತಾರೆ.
ಆ ಮಂತ್ರಿ ಆದಮೇಲೆ ಇಡೀ ರಾಷ್ಟ್ರಕ್ಕೆ ಕರ್ನಾಟಕದ ಒಬ್ಬ ಸಾಮಾನ್ಯ ಕುಟುಂಬದವರು ಏನೇನು ಕೆಲಸ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಆದಮೇಲೆ ನೀವುಗಳು ಇದೆಲ್ಲ ಬಂದಿರೋದು ಅದ್ರ ಬಗ್ಗೆ ಚರ್ಚೆ ಮಾಡಿ. ಈಗ ತಾಳಗುಪ್ಪ ಅನ್ನೋರ ಬಗ್ಗೆ ಭಾಳ ವರ್ಷದಿಂದ ಜನ ಬೇಡಿಕೆ ಇರ್ತದೆ, ಬಂದರೆ ಅನುಕೂಲ ಆಗುತ್ತೆ ಸಾಹೇಬ್ರೆ. ಒಂದೇ ಅಲ್ಲ, ಅಂಕೋಲ ಹುಬ್ಳಿ ಕೂಡ ಆಗಬೇಕಾಗಿದೆ. ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಫಾರೆಸ್ಟ್ ಏರಿಯನ್ಸು ಕೂಡ ಏನೇನು ಮಾಡಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ತಾಂತ್ರಿಕವಾಗಿ ಅದನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ ಕೆಲಸವನ್ನು ರೈಲ್ವೆ ಇಲಾಖೆಯೂ ಮಾಡ್ತಾ ಇದೆ, ಭಾರತ ಸರ್ಕಾರ ಮಾಡ್ತಾ ಇದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಮ್ಮ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಮತ್ತು ಅಧಿಕಾರಿಗಳು ಅದ್ರ ಬಗ್ಗೆ ಕನ್ಸರ್ನ್ ಇದೆ. ನಿಮ್ಮ ಎಂಪಿಗಳು ತುಂಬ ಕಾಳಜಿಯನ್ನು ವಹಿಸಿಕೊಂಡಿದ್ದಾರೆ. ಯಾವ್ಯಾವ ರೀತಿ ಮಾಡಬೇಕು ಅವೆಲ್ಲವೂ ಕೂಡ ಮೊದಲಂಗಿಲ್ಲ. ಇನ್ನೊಂದು 6 ತಿಂಗಳು ತಡ್ಕೊಳ್ಳಿ. ತುಂಬ ವರ್ಷದನ್ನೇ ಬರೆದಂಗೆ ಬರಿತಾ ಇದ್ವಿ. ಇನ್ಮೇಲೆ ಬರೆಯೋದ್ರೊಳಗೆ ನಿಮ್ಮ ಒಕ್ಕಡೆಯನ್ನು ಕೂಡ ಬದಲಾವಣೆ ಆಯಿತು. ಹೇಳಲ್ಲ ಇವಾಗ ಇನ್ನೇನು ಸಾಕಾಯ್ತಾ? ಹೇಳ್ತೀವಿ ಅಂದ್ರೆ ಕೇಳ್ತೀವಿ ಸರ್. ತಂದೆ ಅದು ನೋಡ್ರೆ ನೀವು ಮೂರೊಂದು ಹೇಳ್ರಿ ಮನೆಕಾಯಿನಾಗಿವೆ ನೀವು ಅದು ಮಾರಿಕಾಮಪ್ಪ ತಾಯಿ ಹತ್ರ ಕೂತ್ಕೊಂಡು ಅಭಿವೃದ್ಧಿ ನೋಡ್ರಿ ಅಂದ್ರೆ ರಾಜ್ಯಾಧ್ಯಕ್ಷರು ಮಾಡಬೇಕು ಅನ್ನೋ ಚರ್ಚೆಗಳು ಸಹ. ಒಂದು ನಿಮಿಷ ತಾಳು, ನಾನು ಕಂಫರ್ಟಬಲ್ ಆಗಿದ್ದೀನಿ. ನನಗೆ ನಮಗಿನ್ನ ದೊಡ್ಡದು ಪಕ್ಷ, ಪಕ್ಷಕ್ಕಿಂತ ದೊಡ್ಡದು ದೇಶ, ದೇಶಕ್ಕಿಂತ ದೊಡ್ಡವ್ರು ನಾವಲ್ಲ. ನನಗೆ ಪಾರ್ಟಿ ಏನು ಹೇಳ್ತೋ ಅದನ್ನೇ ಮಾಡ್ಕೊಬಂದಿದ್ದೀನಿ. ನಾನು ಹೋಗೋ ಸಿದ್ದರಾಮಯ್ಯ ಮೇಲೆ ಎಲೆಕ್ಷನ್ ನಿಂತ್ಕೊಂಡು 2 ಕಡೆ ನಿಂತ್ಕೊಂಡೆ. ಚುನಾವಣೆ ಏನಾಯಿತು ಅಂತ ನಿಮಗೂ ಗೊತ್ತು. ಅಲ್ಲೇನಾದ್ರು ಸ್ವಲ್ಪ ಹೊಡೆದಿದ್ರೆ ಲಾಟಿನೇ ಬೇರೆ ಇತ್ತು. ಹಾಗಾಗಿ ಟೈಮ್ ಬರಬೇಕು. ನಾನೇನು ನಿರೀಕ್ಷೆ ಮಾಡಿರಲಿಲ್ಲ ತುಮಕೂರು ಬರ್ತೀನಿ, ನಾನು ಬೆಂಗಳೂರೇ ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ ಏನು ಅಂತ ನಿಮಗೂ, ಯಾಕಂದರೆ ಎಲ್ಲ ಬೆಂಗಳೂರು ತುಂಬ ಜನ ನೀವು ಹೋಗೋದು ಬರೋದು ನಿಮ್ಮ ಫ್ರೆಂಡ್ಸು ನೆಂಟರು ಇಷ್ಟು ಬಂಧುಗಳು ಇರ್ತಾರೆ. ಹಾಗಾಗಿ ಎಲ್ಲದಕ್ಕೂ ಕಾಲನೇ ಹೇಳ್ತದೆ. ಮತ್ತು ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಮಟ್ಟಿಗೆ ಅನುಭವ ಇದೆ ಅದು ಭಾರಿ ದೊಡ್ಡದು. ನನಗೆ ರಾಷ್ಟ್ರದ ಪ್ರೆಸಿಡೆಂಟ್ ಜೊತೆಲಿ ನಾನೊಬ್ಬ ಜೂನಿಯರ್ ನನ್ನ ಕಳಿಸ್ಕೊಟ್ರು. ಏನು ಕೆಲವು ಕೆಲಸ ಕಲಿತೀನಿ ನೋಡ್ಕೊಬರ್ತೀನಿ. ಮತ್ತು ನನಗೆ ಇಡೀ ರಾಷ್ಟ್ರ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ನಾನೇ ಆರ್ತಿ ಹೋಗ್ತೀನಿ. ಮೊನ್ನೆ ಫ್ರೆಂಡಲ್ಲಿ ಅಮೃತ್ಸರ್ಗೆ ಹೋಗಿದ್ವಿ. ಅಮೃತ್ಸರದ ನಮ್ಮ ಭಾರತ ದೇಶದ ಕೊನೆ ಹಳ್ಳಿ ಕಾಗಡೆ ಅಂತ ಅಂದ್ಬಿಟ್ರೆ ಆ ಊರಿಗೆ ಹೋಗಿ ಭೇಟಿ ಮಾಡ್ದೋ. ಯಾರು ಇವತ್ತವರೆಗೂ ಆ ಊರಿಗೆ ಹೋದವರೇ ಇರಲಿಲ್ಲ. ಅಲ್ಲೇ ಕೂತ್ಕೊಂಡು ಆ ರಾಜ್ಯದ ಮುಖ್ಯಮಂತ್ರಿ ಹತ್ರ ಮಾತಾಡಿ ಏನದು ಅಲ್ಲಿ ಆಗಿರ್ತಕ್ಕಂಥ ಇದು ಅಷ್ಟೆಲ್ಲ ಆಗಿದ್ರು ಕೂಡ ದೇಶದ ಪ್ರಧಾನಮಂತ್ರಿಗಳು ಮೂಲೆಯಲ್ಲೂ ಕೂಡ ಏನಾಗ್ತದೆ ಎಂತಾಗ್ತದೆ ಅಂತ ತಿಳ್ಕೊಂಡು ನಾವೊಂದು 10-15 ಜನ ಇದ್ದಿದ್ದು. ನಮ್ಮನ್ನು ಓಡಾಡಿಸ್ತಾ ಇದ್ದಾರೆ, ಮಾಹಿತಿ ತಗೋತಾ ಇದ್ದಾರೆ. ನಮ್ಮ ಮಾಹಿತಿ ಅಲ್ದಿರ ಅವ್ರದ್ದೇ ಆದಂಥ ಮಾಹಿತಿ ತೊಗೊಂಡು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಆಗಬೇಕು, ರಾಜ್ಯ ಆಗಬೇಕಾದ್ರೆ ಜಿಲ್ಲಾ ಆಗಬೇಕು, ಜಿಲ್ಲಾ ಆಗಬೇಕಾದ್ರೆ ತಾಲೂಕು ಆಗಬೇಕು, ತಾಲೂಕು ಆಗಬೇಕಾದ್ರೆ ಹೋಬಳಿ ಆಗಬೇಕು, ಹೋಬಳಿ ಆಗಬೇಕಾದ್ರೆ ಪಂಚಾಯಿತಿ ಆಗಬೇಕು ಅನ್ನೋ ದೃಷ್ಟಿಯನ್ನು ಆಯಿಸಿದವರು ಪ್ರಧಾನಮಂತ್ರಿಗಳು. 12 ಕೋಟಿ ನಾವಿವತ್ತು ಲ್ಯಾಬೋರೇಟರಿಗಳು ಕಟ್ಟಿದ್ವಿ. 2.5 ಕೋಟಿ 3 ಕೋಟಿ ಶುದ್ಧ ಕುಡಿಯೋ ನೀರಿನ ಜನ ಇದ್ದವರು 15-16 ಕೋಟಿಗೆ ಶುದ್ಧ ಕುಡಿಯೋ ನೀರಿನ ಜನ ಬಂದಿದ್ದಾರೆ. ಅದನ್ನು ರಾಜ್ಯ ಸರ್ಕಾರಗಳು ಇನ್ನೂ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ರೆ ಇನ್ನು ಏನೆಲ್ಲ ಆಗೋದ್ರಿ. ಇವೆಲ್ಲ ರಾಜ್ಯ ಸರ್ಕಾರದ ಇದು. ಆದ್ದರಿಂದ ಆದರೂ ಕೂಡ ಮೋದಿಯವರು 5 ಲಕ್ಷ ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರದಿಂದ ಮಾಡಿ ಎಲ್ಲ ರಾಜ್ಯಗಳಿಗೂ ಕೂಡ 50% ದುಡ್ಡು ನಾವೇ ಕೊಡ್ತೀವಿ, ನೀವು ನಮಗೇನು ವಾಪಸ್ ಕೊಡ್ತೀವಿ ಎಂತೆಂಥ ಸ್ಕೀಮ್ ಬಂದು. ಇದನ್ನು ನಾವು ಇನ್ನೂ ಸಮರ್ಪಕವಾಗಿ ಉಪಯೋಗಿಸ್ಕೋಬೇಕು. ನೀವು ಮಾತಾಡ್ತಾರೆ ಪರಿಸರ ನಾನೇನು ಪರಿಸರ ತೊಂದಲ್ವ, ನಮಗೂ ಆಸೆ ಇಲ್ವಾ? ನಮಗೂ ಕನ್ಸರ್ನ್, ನಮಗೂ ಆಸೆ ಇದೆ. ಅದು ನೀವುಗಳು ತಿದ್ಕೋಬೇಕು. ನಾವು ಕೂತ್ಕೊಂಡು ಚರ್ಚೆ ಮಾಡ್ಬೇಕಂತ ಅವ್ರ ಜೊತೆಲಿ. ಅದನ್ನು ಬಿಟ್ಟು ಏನು ಮಾಡಿದ್ರಿ ಅಂದರೆ ಬಂದಾಗೆಲ್ಲ ನೀವೇನು ಹೇಳ್ತೀರೋ ಅದನ್ನೇ ಬಂದ ಪುಟ್ಟ ಆಗೋ ಕೆಲಸ ಆಗಬಾರ್ದು. ಏನೋ ಒಂದಷ್ಟು ಒಳ್ಳೆ ಕೆಲಸ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.